ಭಾಗದಲ್ಲಿ ಕಳೆದ ಬಾರಿ ಬರಗಾಲದಿಂದ ತುತ್ತಾಗಿದ್ದ ಜನರು ಈ ಸಲ ನೆರೆ ಹಾವಳಿಯಿಂದ ಸಾಕಷ್ಟು ಒಂದು ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗದಂತೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಗಳು ನಾಶವಾಗ್ತಾ ಇದೆ. ಯಾಕಂದರೆ ಕೃಷ್ಣ ಹಾಗೂ ದೂದಗಂಗಾ ಮಾರ್ಕಂಡೇಯ ನದಿಗಳು ತುಂಬಿ ಹರಿಯುತ್ತಿರುವುದರಿಂದ ಸಾಕಷ್ಟು ರೈತರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅಂದರೆ ಸುಮಾರು ಎಕರೆಗಳಲ್ಲಿ ತರಕಾರಿಗಳನ್ನು ಬೆಳೆದಂಥ ರೈತರು ಇವಾಗ ತರಕಾರಿಗೆ ಒಳ್ಳೆಯ ದರ ಇದ್ದರೂ ಕೂಡ ಈ ನೆರೆ ಹಾವಳಿಯಿಂದಾಗಿ ಯಾವುದೇ ಒಂದು ಫಸಲು ಕೈಗೆ ಬರದೆ ರೈತ ಕಂಗಾಲಾಗಿದ್ದಾನೆ. ಕಳೆದ ವರ್ಷ ಮಳೆ ಇಲ್ಲದೇ ಬೆಳೆಗಳನ್ನು ಬೆಳೆಯೋಕ್ಕಾಗದೇ ಒದ್ದಾಡಿದಂಥ ರೈತ ಈ ಸತಿ ಹೆಚ್ಚು ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಕೃಷ್ಣಾ ನದಿ ಹಾಗೂ ಮಾರ್ಕಂಡೇಯ ಇನ್ನೂ ಹಲವು ನದಿಗಳು ತುಂಬಿ ಹರಿಯುತ್ತಿರೋದರಿಂದ ಸಾವಿರಾರು ಎಕರೆ ಜಲಾವೃತಗೊಂಡು ಸುಮಾರು ಎಕರೆಗಳಲ್ಲಿ ಕಬ್ಬು ತರಕಾರಿಗಳು ಕೂಡ ನೀರಿಗೆ ಆಹುತಿಯಾಗಿವೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. Thank you.